ಹಾ ತದ್ದಿನಲ್ಲ ಆ ಪಂಡ್ರಪುರ ಸರ್ ಹೆಸರೇನೇನು ನಂಗೆ ನೆನಪರದ. ಹಾ ಪ್ರದೀಪನು ಪ್ರದೀಪ್ ಸರ್ ಇಲ್ಲ ಹಿಂದಗಡೆ ಪೂಜೆ ಮಾಡಿ ನಿನ್ನಿ. ಪ್ರದೀಪ್ ಸರ್ ಹಾಂ ರೈಟ್ ರೈಟ್ ರೈಟ್. ನೀನೇ ಹುಷಾರಿದ್ದಿತ್ತ. ಪ್ರದೀಪ್ ಸರ್ ಹಾಂ ಹಾಂ ಹ್ಞೂ ನಿನ್ನೆ ಪೂಜೆ ಮಾಡಿ ನಾ ಬರ್ಲಿಕ್ಕೆ ಹಂಗೆ ಕ್ಲಾಸ್ ಹೇಳೋದು. ಹಾಂ 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 ಚಿನ್ನು ಎಲ್ಲಗಳ ಚಿನ್ನು ಎಲ್ಲ ಮೇಡಮ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ವಿಠ್ಠಲ ನಾಮಾಚಿ ಶಾಳ ಬರಲಿ, ವಿಠ್ಠಲ 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 ಪಾಂಡುರಂಗ ವಿಠ್ಠಲ, ವಿಠ್ಠಲ 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 ಪಾಂಡುರಂಗ ವಿಠ್ಠಲ, ವಿಠ್ಠಲ ಹಾಂ ಓಕೆ ಪೂಜೆ ಮಾಡು. ಗುಡ್ ಗುಡ್ ಗುಡ್. ವಿಠ್ಠಲ 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 ಪಾಂಡುರಂಗ ವಿಠ್ಠಲ, ವಿಠ್ಠಲ 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 ಪಾಂಡುರಂಗ ವಿಠ್ಠಲ, ವಿಠ್ಠಲ 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 ರಂಗ ವಿಠ್ಠಲ.
ಪಾಂಡುರಂಗ ಪಾಂಡುರಂಗ ವಿಠಲ 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 ಹರಿ ಓಂ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ತನ 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 ಥ್ಯಾಂಕ್ ಯು ಮೇಡಮ್. ವಿಠಲ 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 ಹರಿ ಓಂ ವಿಠಲ. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ್. ಇದು ಪವಿತ್ರ ನಾಡು. 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಭಾಗದಲ್ಲಿ ಕ್ರಾಂತಿ ಮಾಡಿದ ಸ್ಥಳ, ಈ ಭಾಗದಲ್ಲಿ ಆಳಿದ ಸ್ಥಳ, ಈ ಭಾಗವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಬದಲಾವಣೆ ಮಾಡಿದ ಅಣ್ಣ ಬಸವಣ್ಣವರ ಇದು ಕ್ಷೇತ್ರ. ಸೊಲ್ಲಾಪುರ ಶರಣರು ಸಿದ್ದರಾಮೇಶ್ವರ ನಡೆದಾಡಿದ ಸ್ಥಳ ಇದು. ಅಕ್ಕಲಕೋಟದ ಸ್ವಾಮಿ ಸಮರ್ಥರ ಪುಣ್ಯ ಸ್ಥಳ ಇದು. ಮಹಾರಾಷ್ಟ್ರದ ಆದ್ಯ ದೈವತೆ, ಕುಲದೈವತೆ ಅಂಬಾಭವಾನಿ, ತುಳಜಾಪುರ ಅಂಬಾಭವಾನಿ, ಇಲ್ಲಿಂದ 20 ಕಿಲೋಮೀಟರ್ ಅಂತರದಲ್ಲಿರುವಂಥ ಪುಣ್ಯ ಸ್ಥಳ. ಇಲ್ಲಿಂದ 25 ಕಿಲೋಮೀಟರ್ ಅಂತರದಲ್ಲಿ ಪಂಡ್ರಾಪುರ್, ವಿಠಲನ ಒಂದು ಪುಣ್ಯ ಭೂಮಿ ಇದು. ವಿಠಲ ಮೂಲತಃ ಕರ್ನಾಟಕದವರು, ಕಾನಡಿ ವಿಠಲ ಅಂತೇಳಿ ಕರೀತಾರೆ ಅವ್ರಿಗೆ, ಕಾನಡಿ ವಿಠಲ. ವಿಠಲ 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 ಹರಿ ಓಂ ವಿಠಲ. ವಿಠಲ 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 ಕಾನಡಿ ವಿಠಲ. ಕಾನಡಿ ಅಂದ್ರೆ ಕನ್ನಡದ ವಿಠಲ ಇವರು, ಪಾಂಡುರಂಗ ವಿಠಲ. ಇವತ್ತು ಆಷಾಢ ಏಕಾದಶಿ ಇದೆ. ಈ ಪವಿತ್ರ ದಿವಸದಂದು ನಿಮಗೆಲ್ಲರಿಗೂ ಆಷಾಢ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ವಿಠಲ, ಪಾಂಡುರಂಗ ವಿಠಲ ಮತ್ತು ರುಕ್ಮಿಣಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಬರುವ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲರಿಗೂ ಭರ್ಜರಿಯಾದಂಥ ಯಶಸ್ಸು ಸಿಗಲಿ. ಈ ಎರಡೂ ಪರೀಕ್ಷೆ ಪಾಸ್ ಆದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಪರೀಕ್ಷೆ ಕೂಡ ತಾವೆಲ್ಲರೂ ಪಾಸ್ ಆಗಬೇಕು. ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕ ನೌಕರಿ ಸಿಗಬೇಕು ನಿಮಗೆ. ನಿಮ್ಮ ಜೀವನ ಸುಗಮಯ ಮತ್ತು ಸುಂದರ, ಪವಿತ್ರ, ಆದರ್ಶಮಯವಾಗಿ ನೀವೆಲ್ಲರೂ ಬದುಕಲಿ ಅನ್ನುವ ಒಂದು ಶುಭಾಶಯದೊಂದಿಗೆ ಇವತ್ತಿನ ಒಂದು ಚಿಕ್ಕ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಇವತ್ತು ಆಷಾಢ ಏಕಾದಶಿ ಈ ಪವಿತ್ರ ದಿವಸದಂದು ಇವತ್ತು ಬೆಳಗ್ಗೆನೆ ನನಗೊಂದು ಮೆಸೇಜ್ ಬಂದಿತ್ತು. ಆ ವ್ಯಕ್ತಿ ನಮ್ಮ ಕಲಬುರಗಿ ಜಿಲ್ಲೆಯ ಸರಡಗಿ ಗ್ರಾಮದ ದೇವರನ್ನು ನಂಬುವಂತ ಒಬ್ಬ ದೈವಿ ಭಕ್ತ ಶ್ರೀ ಮಲ್ಲಿಕಾರ್ಜುನ್ ಎಸ್ ಹೂಗಾರ್ ಸರ್ ಇವರು. ಅವರು ಮೆಸೇಜ್ ನೋಡಿದ ತಕ್ಷಣನೇ ನನಗೆ, ಇಲ್ಲ ನಾನು ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಮತ್ತೆ ಇವತ್ತು ಪವಿತ್ರ ದಿವಸ ಇದೆ, ಇವತ್ತು ಪವಿತ್ರ ದಿವಸ ಒಂದು ವಿಶೇಷ ಸುದ್ದಿ ಕೂಡ ನಿಮ್ಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಹೂಗಾರ್ ಸರ್ ಅವರು ಸರಡಗಿ ಗ್ರಾಮದವರು. ಹೋದ ವರ್ಷ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಆದರೆ ಅವರು ಪಾಸಾಗಿ ಇವತ್ತು ನನಗೆ ಮೆಸೇಜ್ ಕಳಿಸಿದ್ದಾರೆ. ಅವ್ರ ಮೆಸೇಜ್ ಬಂದಿದ್ದು ಇವತ್ತು ಬೆಳಗ್ಗೆನೇ ಅವ್ರು ಮೆಸೇಜ್ ಮಾಡಿದ್ದಾರೆ. ಅವರು
ನೋಡ್ರಿ, ದೇವರ ಎದುರುಗಡೆ ಕೂತಂತ ಈ ದಂಪತಿಗಳು, ನಮ್ಮ ಹುಗಾರ್ ಸರ್ ಅವರು. ನನಗೆ ಗೊತ್ತಿದೆ ಎಲ್ಲರೂ ಈಗ ಎಷ್ಟು ಚಂದ ಎಜುಕೇಶನ್ ಈಸ್ ಮೈ ಲೈಫ್ ಅಂತ ಬರೆದು ಬಿಟ್ಟಿದ್ದಾರೆ ಅವರು. ಸರ್, ನಿಮ್ಮ ಕ್ಲಾಸ್ಗಳು ಅತ್ಯದ್ಭುತ ಸರ್. ನಿಮ್ಮ ಕ್ಲಾಸ್ಗಳಿಂದ ನನ್ನ ಕೆಸೆಟ್ ಕನ್ನಡ ಆಗಿದೆ ಸರ್. ಮುಂದೆ ಡಿಗ್ರಿ ಪ್ರೊಫೆಸರ್ ಆಗಬೇಕು ಅಂತ ಓದುತ್ತಿದ್ದೇನೆ ಸರ್. ಅದಕ್ಕೆ ಏನಾದರೂ ನಿಮ್ಮಲ್ಲಿ ಬುಕ್ಸ್ ಇದ್ರೆ ಹೇಳಿ ಸರ್, ನನಗೆ ಬೇಕು, ಯಾವುದು ಬುಕ್ ತಗೊಂಡ್ರೆ ಒಳ್ಳೆಯದು ಸರ್ ಅಂತೇಳಿ. ಮೊದಲಿಗೆ ವಿಶ್ ಯು ಹ್ಯಾಪಿ ಆಷಾಢ ಏಕಾದಶಿ ಸರ್. ಆನ್ ದಿಸ್ ಹೋಲಿ ಡೇ ಐ ರಿಸೀವ್ಡ್ ಯುವರ್ ಸಕ್ಸಸ್ ಮೆಸೇಜ್. hearty congratulations. You will definitely get success in degree, college, professor exam. ಸೊ ಮೊಟ್ಟ ಮೊದಲಿಗೆ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಹಾರ್ದಿಕ ಅಭಿನಂದನೆ ಹೇಳುತ್ತಾ, ಇವರು ನನ್ನ ಪರಿಚಯದಲ್ಲಿರುವ 1007ನೇ ವಿದ್ಯಾರ್ಥಿ. ಇವರ ಹೆಸರು ಈಗ ನನ್ನ ಲಿಸ್ಟ್ ಅಲ್ಲಿ ನಾನು ಬರೆದಿದ್ದೇನೆ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ನೀವೆಲ್ಲರೂ ಕೆಸೆಟ್ ಓದುವಂತ ವಿದ್ಯಾರ್ಥಿಗಳು ಅತಿ ಶೀಘ್ರದಲ್ಲಿ, ಅಂದ್ರೆ ಇದೇ ತಿಂಗಳು ಜುಲೈ, ಹೋದ ವರ್ಷ ಇದೇ ತಾರೀಕಿನ ದಿವಸನೇ, ಇವತ್ತೇ 2024 ಜುಲೈ 6ರಂದನೇ ನೋಟಿಫಿಕೇಶನ್ ಬಂದಿತ್ತು ಕೆಸೆಟ್ 2024ರ ಕೆಸೆಟ್ ಎಕ್ಸಾಮ್ ಅದ್ದು. ಈ ವರ್ಷ ಇದೇ ತಿಂಗಳಲ್ಲಿನೇ ನೋಟಿಫಿಕೇಶನ್ ಬರೋದಿದೆ. ಇದು ಖಂಡಿತ ಕೆಸೆಟ್ ಅತಿ ಶೀಘ್ರದಲ್ಲಿ 2025ರ ಕೆಸೆಟ್ ಅದ ನೋಟಿಫಿಕೇಶನ್ ಬರುವುದಿದೆ. ಸೊ ಹೀಗಾಗಿ ಭರ್ಜರಿಯಾಗಿ ತಾವೆಲ್ಲರೂ ತಯಾರಿ ಮಾಡಿ ಬರುವ ಕೆಸೆಟ್ ಎಕ್ಸಾಮ್ ಅನ್ನ ಮತ್ತು ನೆಟ್ ಎಕ್ಸಾಮ್ ಅನ್ನ ತಾವೆಲ್ಲರೂ ಪಾಸ್ ಆಗಬೇಕು. ಪಾಸ್ ಆದ್ಮೇಲೆ ಇನ್ನೊಂದು ಬದುಕಿದೆ, ಪಾಸ್ ಆದ್ಮೇಲೆ ಇನ್ನೊಂದು ಜೀವನ ಇದೆ, ಪಾಸ್ ಆದ್ಮೇಲೆ ಇನ್ನೊಂದು ಭವಿಷ್ಯ ಇದೆ, ಪಾಸ್ ಆದ್ಮೇಲೆ ಇನ್ನೊಂದು ದಾರಿ ಇದೆ, ಪಾಸ್ ಆದ್ಮೇಲೆ ನಿಮಗೆ ಇನ್ನೊಂದು ಹೆಜ್ಜೆ ಇದೆ. ಅದು ಅವರವರು ನಡೆದುಕೊಂತ ಹೋಗ್ಬೇಕು. ಪ್ರತಿ ಹೆಜ್ಜೆಯಲ್ಲಿ ಕೂಡ ನಾವು ನಿರಾಶೆಯಿಂದ, ಪ್ರತಿ ಹೆಜ್ಜೆಯಲ್ಲಿ ಕೂಡ ನಾವು ಸಮಸ್ಯೆಯಿಂದ, ಪ್ರತಿ ಹೆಜ್ಜೆಯಲ್ಲಿ ನಾವು ನಕಾರಾತ್ಮಕತೆಯಿಂದ ನಾವು ಯೋಚನೆ ಮಾಡುತ್ತಾ ಕುಳಿತರೆ ನಮ್ಮ ಕೈಯೊಳಗೆ ಎಷ್ಟು ಕೊಟ್ಟರು ಕೂಡ ಮತ್ತೆ ನಾವು ಅಳ್ಕೋತು ಕುಳಿತೀವಿ ಅಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಹಂಗ ಅಳ್ಕೋತ ಕೂಡಬಾರ್ದು. ಕೆಸೆಟ್ ಪಾಸ್ ಆಗಿ ಅನೇಕ ದಾರಿಗಳು ನಿಮ್ಮ ಎದುರಿಗೆ ಬಂದು ಬಿಡ್ತೈತ್ರಿ. ಸೊ ಆ ದಾರಿಗಳನ್ನ ತಾವೆಲ್ಲರೂ ಆಯ್ಕೆ ಮಾಡಿ ಮುಂದೆ ಹೋಗ್ಬೇಕು. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಯಾವುದೇ ಪರೀಕ್ಷೆ ಇರಲಿ, ಯಾವುದೇ ಯಶಸ್ಸು ಆಗ್ಬೇಕಾದ್ರೆ ನಾವು ತಲ್ಲೀನರಾಗಿ ಕೆಲಸ ಮಾಡಬೇಕು, ಭಕ್ತಿಯಿಂದ ಕೆಲಸ ಮಾಡಬೇಕು. ಇಷ್ಟು ಅದರಲ್ಲಿ ಆಳವಾಗಿ ಪಾಂಡುರಂಗ ವಿಠಲನ ದರ್ಶನ ಪಡೆಯುವ ಸಲುವಾಗಿ ಭಕ್ತ ಕುಂಬಾರ ಮಾಡಿದ ಆ ಭಕ್ತಿ ತಾವೆಲ್ಲರೂ ನೆನೆಸ್ಕೊಳ್ಬೇಕು. ಭಕ್ತ ಕುಂಬಾರ ಕೆಸರಿನಿಂದ ಗಡಿಗೆ ತಯಾರು ಮಾಡುವಾಗ, ಮಡಿಕೆ ತಯಾರು ಮಾಡುವಾಗ ಆ ಕೆಸರಿನ ಮೇಲೆ ಹಿಂಗ್ ತುಳಿತಿರ್ತಾನ. ತುಳಿಯುವಾಗ ವಿಠಲ 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 ಅನ್ಕೊಂತ ತುಳಿಯುವಾಗ ತಾನು ತನ್ನ ಜನ್ಮ ಕೊಟ್ಟ ಮಗುವಿನ ಮೇಲೇನೆ ಕಾಲಿಟ್ಟು ತುಳಿದು ಆ ಮಣ್ಣಿನೊಳಗ ಆ ಮಗುವನ್ನ ಸಾಯಿಸುತ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ನಾನು ನನ್ನ ಮಗನನ್ನ ತುಳಿಯುತ್ತಿದ್ದೇನೆ ಅಂತ ಹೇಳಿ. ಅಷ್ಟು ತಲ್ಲೀನನಾಗಿ ಭಕ್ತ ಕುಂಬಾರ ಪಾಂಡುರಂಗ ವಿಠಲನದ ಆತನ ಸಾಕ್ಷಾತ್ಕಾರ ಪಡೆಯುವ ಸಲುವಾಗಿ ಅಷ್ಟೊಂದು ತಲ್ಲೀನರಾಗಿ ಆ ಕೆಲಸ ಮಾಡುತ್ತಿರುವಾಗ, ಮುಂದೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಕತೆ, ಮತ್ತೆ ಪಾಂಡುರಂಗನ ದರ್ಶನವಾಗಿ ಆ ಮಣ್ಣಿನಲ್ಲಿ, ಆ ಕೆಸರಿನಲ್ಲಿ ತೀರಿಕೊಂಡು ಹೋದಂತಹ ಮಗುವಿಗೆ ಮತ್ತೆ ಪುನರ್ಜನ್ಮ ಕೊಟ್ಟು ಆ ಕತೆ ನಿಮ್ಗೆಲ್ಲರಿಗೂ ಗೊತ್ತು. ಅಂದ್ರೆ ಮಗು ಇಲ್ಲಿ ಹೇಳೋ ಉದ್ದೇಶ, ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ನಾವು ಎಷ್ಟು ಮೊದಲು ತಪಸ್ಸು ಮಾಡ್ತಿದ್ರು, ಈಗ ಕೂಡ ತಪಸ್ಸುನೇ ಇದೆ. ನೌಕರಿ ಸಿಗೋದು, ಕೆಸೆಟ್ ಸಿಗೋದು, ಇದು ದೈವಿ ದರ್ಶನ ಇದ್ದ ಹಾಗೆ. ಕೆಸೆಟ್ ನಿಮ್ಗೆ ಸಿಗ್ಬೇಕಾದ್ರೆ ನೀವು ತ್ಯಾಗ ಮಾಡಬೇಕು, ಕೆಸೆಟ್ ಸಿಗ್ಬೇಕಾದ್ರೆ ನೀವು ಧ್ಯಾನ ಮಾಡಬೇಕು, ಕೆಸೆಟ್ ಸಿಗಬೇಕಾದ್ರೆ ನೀವು ತಪಸ್ಸು ಮಾಡಬೇಕು. ಆ ತಪಸ್ಸು ಅಂದ್ರೆ ಅಭ್ಯಾಸ, ಆ ತಪಸ್ಸು ಅಂದ್ರೆ ವಿಡಿಯೋ ನೋಡೋದು, ಆ ತಪಸ್ಸು ಅಂದ್ರೆ ನೋಟ್ಸ್ ಬರೆಯೋದು, ಆ ತಪಸ್ಸು ಅಂದ್ರೆ ರಿವಿಷನ್ ಮಾಡೋದು, ಆ ತಪಸ್ಸು ಅಂದ್ರೆ ಸಕಾರಾತ್ಮಕ ವಿಚಾರ ಮಾಡೋದು. ಎಲ್ಲಿವರೆಗೆ ನೀವು ತಲ್ಲೀನರಾಗಿ ಭಕ್ತಿಯಿಂದ ಕೆಸೆಟ್ ಅನ್ನ ನೀವು ಅಭ್ಯಾಸ ಮಾಡುತ್ತೀರೋ ಅಂದಾಗ ನಿಮಗೆ ರಿಸಲ್ಟ್ ಬರೋದು. ಇಲ್ಲ ಸರ್, ಬೇಕು ಬೇಡ ಅನ್ಕೋತು ನಾವು ಪ್ರಯತ್ನ ಮಾಡಿದೀವಿ, ಅಥವಾ ಕೆಸೆಟ್ ಪಾಸ್ ಆದಂತ ವಿದ್ಯಾರ್ಥಿಗಳ ಕೆಲವು ನಕಾರಾತ್ಮಕ ವಿಚಾರಗಳಿಂದ ನೀವು ಏನು ಸರ್ ಪಾಸ್ ಆದವ್ರಿಗೆ ನೌಕರಿ ಇಲ್ಲ, ನಾನೇನ್ ಮಾಡ್ಬೇಕು, ಹಾಗಿದ್ರೆ ಬಿಟ್ಟು ಬಿಡೋ. ನಾನು ಮಾಡೋ ಅನ್ನಂಗಿಲ್ಲ, ನಿಮ್ಗೆ ಮಾಡಬೇಡನು ಅನ್ನಂಗಿಲ್ರಿ. ಮಾಡು ಅನ್ನೋದಿಲ್ಲ, ಮಾಡಬೇಡನು ಅನ್ನೋದಿಲ್ಲ. ಆದ್ರೆ ಮಾಡಿ ನೀವು ನಿರ್ಧಾರ ಮಾಡಿ ಬಂದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡೋದು, ನಾನು ನಿಮ್ಗೆ ದಾರಿ ತೋರಿಸೋದು, ನಾನು ನಿಮ್ಗೆ ಮಾರ್ಗದರ್ಶನ ಮಾಡೋದು, ನಾನು ನಿಮ್ಗೆ ಬೆಳಕನ್ನು ತೋರಿಸೋದು. ನಾನಂದ್ರೆ ಇಲ್ಲಿ ನಾನು ಅಲ್ಲ, ನನ್ನ ಅನುಭವ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ.
1,007 ವಿದ್ಯಾರ್ಥಿಗಳು ಇಲ್ಲಿವರೆಗೆ ಪಾಸ್ ಆದವರು. ಹೋದ ವರ್ಷ ನಮ್ಮ ಮಹಾರಾಷ್ಟ್ರದ ಪಂಡ್ರಾಪುರ ಊರಿನ ಇವರು ಯಾರು ಪ್ರದೀಪ್ ಖಿಲಾರಿ ಸರ್, ಇವ್ರು ನಮ್ಮ ಮನೆಗೆ ಬಂದು ಇಲ್ಲೇ ನಮ್ಮ ಜೊತೆಗೇನೆ ಒಂದ್ ದಿವಸ ಮುಕ್ಕ ಮಾಡಿ 1-2 ಗಂಟೆ ಚರ್ಚೆ ಮಾಡಿ ಬುಕ್ಸ್ ಅನ್ನ ಪಡೆದುಕೊಂಡು ಓದಿ ಅಭ್ಯಾಸ ಮಾಡಿ ಕೆಸೆಟ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಈ ಪಾಂಡುರಂಗ ವಿಠಲರ ಒಂದು ಮೂರ್ತಿಯನ್ನ, ಒಂದು ಫೋಟೋ ಪ್ರತಿಮೆಯನ್ನ ನಮಗೆ ತಂದು ಕಾಣಿಕೆಯಾಗಿ ನೀಡಿದಂತ ಪ್ರದೀಪ್ ಖಿಲಾರಿ ಸರ್ ಅವರು. ಇವರು ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ, ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅನ್ನು ಪಾಸ್ ಮಾಡಿ ಇವತ್ತು ಪಂಡ್ರಾಪುರದಲ್ಲಿ ಇರುವಂತ ಒಂದು KBP ಕಾಲೇಜಿನಲ್ಲಿ ಅಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಂದ್ರು, ಸರ್ ಮಹಾರಾಷ್ಟ್ರ ಸೆಟ್ ಪಾಸ್ ಮಾಡಿದ ತಕ್ಷಣ ನನ್ನ ಜೀವನ ಬದಲಾವಣೆ ಆಯಿತು ಅಂತೇಳಿ. ಅವತ್ತು ನನಗೆ ನಮ್ಮ ಮೇಡಮ್ ಅವ್ರಿಗೆ ತಂದು ಅವರು ಸನ್ಮಾನ ಮಾಡಿದ್ರು. ಈ ನಮ್ಮ ವಿಠಲ ಮತ್ತು ರುಕ್ಮಿಣಿಯವರ ಫೋಟೋ ನಮಗೆ ಕಾಣಿಕೆಯಾಗಿ ಕೊಟ್ಟವರು. ಹೀಗಾಗಿ ಆ ಒಂದು ಪ್ರತಿಮೆಯ ಪೂಜೆನೆ ಇವಾಗ ನಮ್ಮ ಮೇಡಮ್ ಅವ್ರು ನಿಮ್ಮ ಎದುರಿಗೆ ಮಾಡಿದ್ದಾರೆ. ಹೇಳುವ ಒಂದೇ ಒಂದು ಉದ್ದೇಶ, ಪಾಸ್ ಆದ ನಂತರ ಪರಿವರ್ತನೆ ಆಗಲೇಬೇಕು. ಸೊ ಪಾಸ್ ಆಗೋಕ್ಕಿಂತ ಮುಂಚೆ ನೀವು ಎಷ್ಟು ಭಕ್ತಿಯಿಂದ ಅಭ್ಯಾಸ ಮಾಡುತ್ತೀರಿ, ದಟ್ ಈಸ್ ದ ಕ್ವಾಲಿಟಿ. ಆ ಕ್ವಾಲಿಟಿ ಮೇಲೆ ನಿಮಗೆ ರಿಸಲ್ಟ್ ಬರೋದು. ನಾವು ಎಲ್ಲ ಇದ್ದು ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ದಟ್ ಈಸ್ ವೇಸ್ಟ್ ಅಂತೇಳಿ ಕರಿತೀವಿ. ಅತಿ ಶೀಘ್ರದಲ್ಲಿ ಕೆಸೆಟ್ ಎಕ್ಸಾಮ್ ಕರೆಯಲಿದ್ದಾನೆ. ತಾವೆಲ್ಲರೂ ಕೆಸೆಟ್ ಅನ್ನು ಪಾಸ್ ಆಗಬೇಕು. ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳುತ್ತಾ ನಿಮ್ಗೆಲ್ಲರಿಗೂ ಆಷಾಢ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಒಂದು ವಾಕ್ಯ ಇದೆ ಮರಾಠಿ ಒಳಗೆ, ತುಕಾ ಮಣೆ ಕಾಹಿ ನ ಮಾಗೆ ಆಣಿಕ್, ತುಕಾ ಮಣೆ ಕಾಹಿ ನ ಮಾಗೋ ಆಣಿಕ್, ತುಜೆ ಪಾಯಿ ಸುಖ ಸರ್ವ ಆಹೆ. ಸಂತ ತುಕಾರಾಮರು ವಿಠಲನ ಒಂದು ದರ್ಶನ ಪಡೆಯುವಾಗ ಹೇಳ್ತಾರೆ, ನನಗೆ ಜೀವನದೊಳಗೆ ಏನೂ ಬೇಡ, ನಾನು ಏನೂ ಬೇಡುವುದಿಲ್ಲ, ನನಗೆ ಏನೂ ಬೇಡವೇ ಬೇಡ, ನಿನ್ನ ಪಾದಗಳಲ್ಲಿಯೇ ನನಗೆ ಎಲ್ಲ ಸುಖವಿದೆ, ನಿನ್ನ ಪಾದಗಳಲ್ಲಿಯೇ ನನಗೆ ಸ್ವರ್ಗವಿದೆ. ಹಾಗೆ ನೀವು ಆ ಕೇಸೆಟ್ ಅನ್ನು ಹೇಗೆ ಪಾರಬೇಕಂದ್ರೆ, ಕೇಸೆಟ್ ಅಂದ್ರೆ ನಿಮ್ಮ ವಿಠಲ. ವಿಠಲ, ಆ ಕೇಸೆಟ್ ಸರ್ಟಿಫಿಕೇಟೇ ನನ್ನ ಪ್ರಪಂಚ, ಆ ಕೇಸೆಟ್ ಸರ್ಟಿಫಿಕೇಟ್ ಒಳಗೆ ನನ್ನ ಸುಖವಿದೆ, ಆ ಕೇಸೆಟ್ ಸರ್ಟಿಫಿಕೇಟ್ ಒಳಗೆ ನನ್ನ ಭವಿಷ್ಯ ಇದೆ, ಆ ಕೇಸೆಟ್ ಸರ್ಟಿಫಿಕೇಟ್ ಒಳಗೆ ನನ್ನ ಪ್ರಾಣ ಇದೆ ಅನ್ನುವಷ್ಟು ನೀವು ಆ ಕೇಸೆಟ್ ಮತ್ತು ನೆಟ್ ಎಕ್ಸಾಮ್ ಅನ್ನ ಪ್ರೀತಿಯಿಂದ, ಗೌರವದಿಂದ ಮತ್ತು ಪವಿತ್ರ ಭಾವನೆಯಿಂದ ನೀವು ಪ್ರಯತ್ನ ಪಡೆದಾಗ ನಿಮಗೆ ರಿಸಲ್ಟ್ ಬರೋದು. ಕೇಸೆಟ್ ಪಾಸ್ ಆಗಿ ನೆಟ್ ಪಾಸ್ ಆಗಿ ನಾವು ಅಳ್ಕೋತಿ ಕುಳಿತೀವಿ ಅಂದ್ರೆ ಅದಕ್ಕೇನಂತಾರೆ, ನಿಮ್ ಕೈ ಒಳಗೆ ದೇವ್ರು ವರ ಕೊಟ್ರು ನಾವು ಅಳ್ಕೋತಿ ಕುಳಿತೀವಿ ಅಂದ್ರೆ ನಿಮಗ್ ಬುದ್ಧಿ ಮಾತು ಹೇಳುವಷ್ಟು ಧೈರ್ಯ, ನಿಮಗ್ ಬುದ್ಧಿ ಮಾತು ಹೇಳುವಷ್ಟು ಬುದ್ಧಿವಂತಿಕೆ ನನ್ನ ಹತ್ರ ಇಲ್ಲ. ಇವತ್ತು 77 ಬಾರಿ ನಾನು ಪರೀಕ್ಷೆ ಪಾಸ್ ಮಾಡಿ ಎಷ್ಟೆಲ್ಲ ಸರ್ಟಿಫಿಕೇಟ್ ಇದ್ರು ನನಗೆ ಡಿಗ್ರಿ ಕಾಲೇಜ್ ಆಗಿಲ್ಲ ಅಂತ ಅಳ್ಕೋತಿ ಕೂತಿಲ್ಲ. ಇದ್ದದ್ರಲ್ಲೇ ಒಂದು ಯೋಜನೆ ಮಾಡಿ, ಒಂದು ಪ್ಲಾನಿಂಗ್ ಮಾಡಿ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹೀಗಾಗಿ ಪ್ಲೀಸ್, ಅಳ್ಕೋತು ಕೂಡೋರಿಗೆ ಯಾರು ಹೆಲ್ಪ್ ಮಾಡೋದಿಲ್ಲ, ಇದನ್ನು ಮೊದಲಿಗೆ ನೆನಪಿಡ್ರಿ ನೀವು. ಸೊ ಪ್ರಯತ್ನ ಮಾಡ್ಕೊಂತಿರ್ರಿ, ಎಲ್ಲಿ ಸಿಗ್ತೈತೆ ಅಲ್ಲಿ ನೀವು ಪ್ರಯತ್ನ ಮಾಡಿ ನೀವು ಕೆಲಸ ಮಾಡ್ಕೊಂತ ಹೋಗ್ರಿ ಅನ್ನುವ ಒಂದು ಶುಭಾಶಯದೊಂದಿಗೆ ಇನ್ನೊಮ್ಮೆ ಆಷಾಢ ಏಕಾದಶಿ ಹಾರ್ದಿಕ ಶುಭಾಶಯಗಳು. ಸುಂದರತೆ ಧ್ಯಾನ ಉಭೇ ವಿಟೇವರಿ. ನೋಡ್ರಿ, ಆ ವಿಠಲನ ಒಂದು ದರ್ಶನ ಪಡೆಯುವಾಗ ಆ ಮುಖ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ ಎಷ್ಟು ಧ್ಯಾನದಿಂದ ಅವರ ಆ ವಿಠಲನ ಮುಖವಿದೆ. ಕರ ಕಟೇವರಿ ಟೇವೋನಿಯ. ಹೋದ ವರ್ಷ ನಾವು ವಿಠಲನ ದರ್ಶನಕ್ಕಾಗಿ ನಾವೆಲ್ಲರೂ ಕುಟುಂಬದವ್ರು ಹೋಗಿದ್ದೀವ್ರಿ. ಚಮತ್ಕಾರ ನಡೆದಿತ್ತು. ವಿಠಲನ ದರ್ಶನ ಮಾಡೋಕೆ ನಾವು ಹೊರಟಿದ್ವಿ. ಇನ್ನೇನು ವಿಠಲನ ದರ್ಶನ ಮಾಡುವಾಗನೇ ಒಂದು ದುರ್ಘಟನೆ ನಮ್ಮ ಎದುರಿಗೆ ಬಂದು ಹೋಗಿತ್ತು. ಸಡನ್ಲಾಗಿ ನಮ್ಮ ಶಾಂತಲಕ್ಷ್ಮಿ ನಮ್ಮ ಕೈ ಬಿಟ್ಟು ಒಮ್ಮೆಲೆ ನಮ್ಮನ್ನು ಕೈ ಬಿಟ್ಟು ಓಡ್ ಹೋಗಿದ್ವಿ. ಹಿಂಗೆ ಓಡ್ ಹೋಗುವಾಗನೇ ಎಲ್ಲರೂ ನಾವು ಆಶ್ಚರ್ಯ, ವಿಠಲ ಅನ್ನೋದ್ರೊಳಗೆ ಆ ಒಂದು ದೊಡ್ಡ ರಿಕ್ಷಾ ಸ್ಪೀಡಾಗಿ ನಮ್ಮ ಚಿನ್ನೂರಿಗೆ ಬಂದು ಇನ್ನು ಅಟ್ಯಾಕ್ ಅನ್ನೋದ್ರೊಳಗೆ ನಾನು ಎಲ್ಲರೂ ತಂಡಗಾಗಿ ಕುಳಿತಿದ್ದೆ. ವಿಠಲ ಅನ್ನೋದ್ರೊಳಗೆ ನಮ್ಮ ಶಾಂತಲಕ್ಷ್ಮಿಯನ್ನ ಉಳಿಸಿದಂತ ಈ ವಿಠಲ. ಹೀಗಾಗಿ ದೇವರು ಯಾವಾಗಲೂ ನಿಮ್ಮ ಹಿಂದೆ ಇದ್ದೇ ಇರ್ತಾರೆ. ಅದನ್ನ ನಾವು ಅನುಭವಿಸಬೇಕಾಗ್ತದೆ. ದೇವರು ಯಾವ ಸಮಯದೊಳಗೆ ಎಲ್ಲಿ ಬಂದು ಕಾಪಾಡ್ತಾನ ಅದು ಗೊತ್ತಿಲ್ಲ. ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ವಿತ್ ಯು. ದೀಸ್ ಆರ್ ಕಾಲ್ಡ್ ಹಿಡನ್ ಬ್ಲೆಸ್ಸಿಂಗ್ಸ್, ಅಂಡ್ ಹಿಡನ್ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್ ಹೆಲ್ಪಿಂಗ್ ಯು ಇನ್ ಯುವರ್ ಸ್ಟ್ರಗಲ್ ಪೀರಿಯಡ್ ಅಂತ ಕರಿತೀವಿ. ಕಷ್ಟದ ಸಮಯದೊಳಗ ಈ ದೈವಿ ಶಕ್ತಿ ನಿಮ್ಮ ಹಿಂದೆ ಇದ್ದೇ ಇರ್ತೈತಿ. ಆ ಒಂದು ಯಾಕಂದ್ರೆ ವಿಠಲನ ದೇವಸ್ಥಾನ ಎದುರಿಗೇ ಒಂದು ದೊಡ್ಡ ಆಕ್ಸಿಡೆಂಟ್ ನಡೆಯುವ ಸಂದರ್ಭದೊಳಗನೆ ನಮ್ಮ ಶಾಂತಲಕ್ಷ್ಮಿ ಉಳಿದಿದ್ದು ಒಂದು ಕೂದಲು ಎಳೆಯಿಂದ ಅಷ್ಟೊಂದು ವೇಗವಾಗಿ ಬರುವಂತ ಆ ರಿಕ್ಷಾ ಸಡನ್ ಆಗಿ ನಿಂತು ಹೋಗಿತ್ತು. ನಾವೆಲ್ಲರೂ ಖುಷಿದು ಬಿದ್ದಿದ್ವಿ ಅಪ್ಪ ಅಂತೇಳಿ. ಮತ್ತೆ ಎಲ್ಲರೂ ಕೂಡಿ ಹೋಗಿ ದರ್ಶನ ಮಾಡಿ, ವಿಠಲ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿತ್ತಂದ್ರೆ ಕ್ಷಮೆ ಮಾಡಪ್ಪ,
ಅಂತೇಳಿ ನಾವು ಗೌರವದಿಂದ ಮತ್ತೆ ನಮಸ್ಕಾರ ಮಾಡಿ ವಿಠಲನ ದರ್ಶನ ಪಡೆದು ನಾವು ಹೋದ ವರ್ಷ ಬಂದಿದ್ದು ಇದು ಕತೆ. ಸೊ ಈ ಹೇಳುವ ಒಂದು ಉದಾಹರಣೆ ಇದ್ರ ಸಲುವಾಗಿ ಹೇಳಿನ್ರಿ. ಎಷ್ಟೇ ಕಷ್ಟ ಇದ್ರೂ ಕಾಪಾಡೋನು ಎಲ್ಲ ದೇವರು, ನಮ್ಮೆಲ್ಲರದು ದೇವರು ಬರೆದು ಬಿಟ್ಟಿದ್ದಾನೆ. ನಾವು ಸ್ವಲ್ಪ ದೈವಿ ವ್ಯಕ್ತಿಗಳು, ದೇವರ ಮೇಲೆ ನಂಬಿಕೆ, ದೇವರು ಇದರ ಅರ್ಥ ಒಂದು ಶಕ್ತಿ ಮೇಲೆ, ನಿಸರ್ಗದೊಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿ ಮೇಲೆ ನಾವೆಲ್ಲರೂ ನಂಬಿಕೆ ಇಡಲೇಬೇಕು. ನಮ್ಮ ಕರ್ಮದ ಮೇಲೆ ನಮಗೆ ಎಲ್ಲ ಫಲಗಳು ಸಿಗುತ್ತವೆ ಅನ್ನುವ ಸಿದ್ಧಾಂತದೊಂದಿಗೆ ಕರ್ಮ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್. ಬಸವಣ್ಣನವ್ರು ಹೇಳಿದದೇ, ದೇವರಂದ್ರೆ ಕರ್ಮ ಅಂದ್ರೆ ಕೆಲಸ. ನಾವು ಮಾಡುವ ಕೆಲಸದಲ್ಲೇ ನಾವು ದೇವರನ್ನ ಕಾಣಬೇಕು, ನಾವು ಮಾಡುವ ಕೆಲಸದಲ್ಲಿಯೇ ನಾವು ದೈವರನ್ನ ಕಾಣಬೇಕು. ಕಾಯಕವೇ ಕೈಲಾಸ ಹೇಳಿದ ಮಂತ್ರ ನಮ್ಮ ಬಸವಣ್ಣನವರು. ಸೊ ಹೀಗಾಗಿ ನಿಮ್ಮ ಕಾಯಕ ಓದೋದು, ನಿಮ್ಮ ಕಾಯಕ ಬರೆಯೋದು, ನಿಮ್ಮ ಕಾಯಕ ವಿಡಿಯೋ ನೋಡೋದು, ನಿಮ್ಮ ಕಾಯಕ ರಿವಿಷನ್ ಮಾಡೋದು, ನಿಮ್ಮ ಕಾಯಕ ಈ ನೋಟ್ಸ್ ಕೇಸೆಟ್ಟು ಅದ್ರ ಬಗ್ಗೆನೇ ಆಲೋಚನೆ ಮಾಡೋದು, ಇದು ಈಗ ನಿಮ್ಮ ಕೈಯೊಳಗೆ ಕಾಯಕ. ಈ ಕಾಯಕವನ್ನು ಪವಿತ್ರತೆಯಿಂದ ಮಾಡಿ ತಾವೆಲ್ಲರೂ ಬರುವ ಎಕ್ಸಾಮನ್ನು ಪಾಸ್ ಮಾಡ್ರಿ. ಆದಷ್ಟು ನಾನು ಬರೆದಿರುವಂಥ ಕೆಸೆಟ್ ಎಕ್ಸಾಮ್ ಮತ್ತು NET ನೆಟ್ ಎಕ್ಸಾಮ್ಗೆ ಕುರಿತಂಥ ಬುಕ್ಗಳನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ನಿಮ್ಮಿಂದ ನನಗೂ ಕೂಡ ಸಹಾಯ ಆಗ್ತೈತಿ. ಆ ಚಿಕ್ಕ ಚಿಕ್ಕ ಸಹಾಯದಿಂದ ಮತ್ತೆ ವಿಡಿಯೋ ಮಾಡುವಂಥ ಶಕ್ತಿ ನನಗೆ ವಿಠಲ ಮತ್ತು ರುಕ್ಮಿಣಿ ಕೊಡಲಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ 2 ಮಾತನ್ನು ಮುಗಿಸುತ್ತೇನೆ. ತಮಗೆಲ್ಲರಿಗೂ ಆಷಾಢ ಏಕಾದಶಿ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ज्या रंगाने आयुष्य घडविले असा एकच रंग पांडुरंग.